ಅಲ್ಲೇಲಿಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಾಗ ದೇವರು ಸೇವಕರು ಸಲ್ಲಿಸ್ತೀನಿ. ಎಲ್ಲ ಸಂತೋಷ ಇದ್ದೀರಾ? ಎಲ್ಲರೂ ಸಂತೋಷ ಇದ್ದೀರಾ? ಆಮೇಲೆ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನ ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಅಪ್ಪ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ ಕೊಟ್ಟಂಥ ಆಲೋಚನೆ ಸ್ತೋತ್ರ, ವಾಕ್ಯಗಳ ಪದಗಳ ಗುಡಾದ ತಿಳಪಡಿಸಿ ಸ್ವಾಮಿ. ದೇವರಾತ್ಮ ನೀನು ನಮ್ಮ ಸಂಘ ಇದ್ದು ಸ್ವಾಮಿ. ಅಪ್ಪ ನೀನು ನಡೆಸು, ಆದಿತ ಅಂತರ್ಯ ಸಾನ್ನಿಧ್ಯ ನಡೆಸು ರಾಜ್ಯ. ಅಪ್ಪ ಬಂದಿರೋದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಯಾವುದೇ ಪರಿಸ್ಥಿತಿಯಲ್ಲಿ ಬಂದಿರಬಹುದು ರಾಜ್ಯ, ಪ್ರಾರ್ಥನೆ ಬಂದ ಪ್ರಕಾರ ಕಟ್ಟಡ ಪ್ರಾರ್ಥನೆ ಮುಗಿಸಿ ಹೋಗುವಾಗ ನಿನ್ನ ನಾಮ ಮೈನ ಒಬ್ಬೊಬ್ಬರ ಜೀವಿತದಲ್ಲಿ ಪ್ರಕಟವಾಗಲಿ ಎಂದು ಪ್ರಾರ್ಥಿಸ್ತೇನೆ. ಯೇಸುನ ನಮ್ದು ಪ್ರಾರ್ಥನೆ ದೇವರೇ. ಅಲ್ಲೆಲ್ಲಿಯಾ ದೇವರ ಅತಿ ಪರಿಶುದ್ಧ ನಮ್ಮ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಡೋ ದೇವರಿಗೆ ದೇವರ ಸೇವಕರು ವಂದನೆ ಸಲ್ಲಿಸ್ತೀನಿ. ಈ ಸಮಯದಲ್ಲಿ ಒಂದು ವಾಕ್ಯದ ಹೆಸರು ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 9-10 ಓದಿ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಬೇರೆಗಳಲ್ಲಿ ಇಟ್ಟುಕೊಂಡು ಪ್ರವಾಸಿಯಾಗಿ ಬರುತ್ತಿದ್ದ. ಅದೇ ವಾಗ್ದಾನಕ್ಕೆ ಸಹಭಾಗಿಯಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಬೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿದ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು. ಇಲ್ಲಿ ನಾನು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಶಾಶ್ವತವಾದ ಅಸ್ತಿವಾರ. ಯಾಕೆಂದ್ರೆ ಶಾಶ್ವತವಾದ ಅಸ್ತಿವಾರದ ಮೇಲೆ ಅವರೊಂದು ನಂಬಿಕೆ ಇಟ್ಟಿದ್ದಾರೆ. ಅಲ್ಲೆಲ್ಲಿಯಾ ಈ ಒಂದು ನನಗೂ ನಿಮಗೂ ದೇವರೊಂದು ಶಾಶ್ವತವಾದ ಒಂದು ಅಸ್ತಿವಾರ ಎಷ್ಟು ಜನ ನಂಬಿದ್ರ? ಅಲ್ಲೆಲ್ಲಿಯಾ ತಂದೆ ತಾಯಿಯ ಪ್ರಾರ್ಥನೆ ಮಕ್ಕಳಿಗೊಂದು ಶಾಶ್ವತವಾದ ಅಸ್ತಿವಾರವಾಗಿರುತ್ತೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಇವತ್ತು ಮಕ್ಕಳ ಜೀವನ ನಡಿಬೇಕು ಅಂದ್ರೆ ತಂದೆ ತಾಯಿ ಒಂದು ಶಾಶ್ವತವಾದ ಅಸ್ತಿವಾರದ ನಿಮಿತ್ತವಾಗಿ ಅದು ನಡೆಯುತ್ತೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಿಯಾ ಇಲ್ಲೇ ಇದ್ದೀರಾ? ನನ್ನ ನಿನ್ನ ಅಸ್ತಿವಾರ ಯಾರಾಗಿದ್ದಾರೆ? ಇದನ್ನ ಅದು ಕ್ವಶನ್ ಮಾರ್ಕ್. ಅದೊಂದು ವಾಕ್ಯ ನೋಡೋಣ. ಎಫೆಸಿಯ ಬರೆದ ಪತ್ರಿಕೆ 2:21 ವಾಕ್ಯ. ಆಮೇನ್. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಒಂದು ಕಟ್ಟಡ ಕಟ್ಟಬೇಕು ಅಂದ್ರೆ ಒಂದು ಮುಖ್ಯವಾದ ಮೂಲೆಗಲ್ಲು ಬೇಕು, ಹೌದಲ್ವಾ? ಮುಖ್ಯವಾದ ಮೂಲೆಗಲ್ಲಿಲ್ಲ ಅಂದ್ರೆ ಆ ಕಟ್ಟಡ ನಿಲ್ಲೋದಿಲ್ಲ, ಹೌದಲ್ವಾ? ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಾವು ಒಂದು ಬಿಲ್ಡಿಂಗ್ ಅಥವಾ ಏನೇ ನೋಡ್ಬೇಕಾದ್ರೂ ಒಂದು ಮುಖ್ಯವಾದ ಮೂಲೆಗಲ್ಲು ಬೇಸ್ಮೆಂಟ್ ಬೇಕು. ನನಗೂ ನಿಮಗೆ ಈ ದಿನ ಒಂದು ಶಾಶ್ವತವಾದ ಅಸ್ತಿವಾರ ಇದ್ದಾರೆ ಅಂದ್ರೆ ಅದು ನಿತ್ಯ ಜೀವಿಸುವ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ಪ್ರತಿ ಬಂದಿರೋದು ಯಾವುದೇ ಪರಿಸ್ಥಿತಿ ಬಂದಿರಬಹುದು. ಈ ದಿನ ದೇವರ ಆತ್ಮನ ಹೇಳುವಾಗ ಆ ಮಾತುಗಳನ್ನು ಏನು ಎಲ್ಲದು ಅಬ್ಸರ್ವ್ ಮಾಡ್ಬೇಕಾದ್ರೆ ನನಗೂ ನಿನಗೊಂದು ಶಾಶ್ವತವಾದ ಅಸ್ತಿವಾರ ಇದೆ. ಆ ಅಸ್ಥಿವಾರದ ಮೇಲೆ ನಾವು ನಿಂತಿದ್ದೇವೆ. ಆದ್ರೆ ಈ ದಿನ ನಾವೆಲ್ಲ ಏನ್ ಮಾಡಿದ್ದೇವೆ ಅಂದ್ರೆ ಆ ಅಸ್ಥಿವಾರವನ್ನ ಮರೆತು ನಾವು ಜೀವಿಸ್ತಿದ್ದೇವೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಯಾಕಂದ್ರೆ ದೇವರಾತ್ಮನ ಹೇಳುವಾಗ ಆ ಒಂದು ವಾಕ್ಯ ಬೇಡ. ಈ ದಿನದಲ್ಲಿ ದೇವರಾತ್ಮ ನಮ್ಮ ಒಬ್ಬೊಬ್ಬರ ಸಂಗಡ ಮಾತಾಡಲು ಸಿದ್ಧವಾಗಿದೆ. ನಾನು ಕಳೆದ ದಿನದಲ್ಲಿ 2 ವಾರ 3 ವಾರ ಮುಂಚೆಯಿಂದನೂ ನನಗೇನಪ್ಪ ಒಂದು ದೇವರಿಗೆ ಒಂದು ಆರಾಧನೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಆರಾಧನೆ ಬಿಟ್ಕೊಡ್ತಲ್ಲ ಮನಪೂರ್ವಕವಾಗಿ. ಈ ದಿನ ನಾವು ಪ್ರಾರ್ಥನೆ ಮೆಸೇಜ್ ಸ್ವಲ್ಪ ಶಾರ್ಟ್ ಆಗಿ ಕೊಟ್ಟು ಕೊನೆಯಲ್ಲಿ ಒಂದು 5-10 ನಿಮಿಷ ಆರಾಧನೆ ಮಾಡಬೇಕು ಅಂತ ನನಗೆ ದೇವರಾತ್ಮ ಹೇಳಿದ್ರಿಂದ ನಾನು ಅದೊಂದಕ್ಕೆ ಮುಂದೆ ನಡೆಸ್ತೇನೆ. ಈ ದಿನದಲ್ಲಿ ನಿಮ್ಮ ಒಂದು ಅಸ್ಥಿವಾರ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಒಂದು ಯೇಸು ಕ್ರಿಸ್ತನ ಅಸ್ಥಿವಾರ ನಮ್ಮ ಮೇಲಿರುವಾಗ ನಮ್ಮ ವಿರುದ್ಧವಾಗಿ ಎಷ್ಟೇ ಅಲೆಗಳು ಬರ್ಬೋದು, ಎಷ್ಟೇ ಹೋರಾಟಗಳು ಬರ್ಬೋದು, ಅದನ್ನ ನಮ್ಮ ಕಾಲಕ್ಕೆ ದೇವರು ಹಾಕಲು ಸಿದ್ಧವಾಗಿದ್ದಾರೆ. ಅಲ್ಲೆಲ್ಲಿಯಾ ಉದಾಹರಣೆ ನೋಡುವುದಾದ್ರೆ ಪೇತ್ರನು ಸಮುದ್ರ ಮೇಲೆ ನಡೆದ್ರು. ಯಾವಾಗ ಯೇಸು ಸ್ವಾಮಿ ನೋಡುವಾಗ ಮಾತ್ರ. ಯಾವಾಗ ಅಲೆಗಳು ನೋಡಿದ್ನೋ ಅದು ಮುಳುಗೋ ಪರಿಸ್ಥಿತಿ. ಆ ಅಲೆಗಳು ಎಲ್ಲೋ ಇತ್ತು, ಅವನ ಕಾಲ ಕೆಳಗಡೆ ಇತ್ತು. ಅಲ್ಲೆಲ್ಲಿಯಾ ದೇವರ ಮಗುವೆ, ಇದು ನಿನ್ನ ನನ್ನ ಜೀವಿತದಲ್ಲಿ ಮುಖ್ಯವಾದ ಶಾಶ್ವತವಾದ ಅಸ್ತಿವಾರ ಯೇಸು ಕ್ರಿಸ್ತನಾಗಿರುವಾಗ ನಿನ್ನನ್ನು ಮುಳುಗಿಸಲು ಬರುವಂತ, ನಿನ್ನನ್ನು ನಾಶಪಡಿಸಲು ಬರುವಂತ ಎಲ್ಲ ಹೋರಾಟಗಳನ್ನು ನಿನ್ನ ಕಾಲ ಕೆಳಗೆ ಆತನು ಹಾಕಲು ಸಿದ್ಧವಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇದನ್ನ ನಂಬುವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅತ್ಯ ಜೀವಿತದಲ್ಲಿ ಒಂದೊಂದು ದೇವರ ಸೇವಕರ ಮುಖಾಂತರ ಅಲ್ಲ, ಒಂದೊಂದು ದೇವರ ಸೇವಕರು ಅಗ್ನಿ ಜ್ವಾಲೆ ಉಪಯೋಗಿಸುತ್ತೇನೆ ಅಂತ ದೇವರ ಆತ್ಮನ ಬರೆದದ್ದು. ಯೋವೇಲನ ಪುಸ್ತಕ ತೆಗಿರಿ 2:28 ವಾಕ್ಯ ನೋಡೋಣ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರಂ. ತರುವಾಯ ನಾನು ಇಲ್ಲಿ ಮೇಲೆ ಅಡ್ಡೆ ನೋಡುವುದಾರೆ ದೇವರಾತ್ಮನ ಕಡೆಯ ಕಾಲದಲ್ಲಿ ಆ ಕಡೆಯ ಕಾಲದ ಉತ್ಪನ್ನಗಳು ಮುಂದೆ ಓದಿ. ತರುವಾಯ
ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಈ ದಿನದಲ್ಲಿ ಯಾರು ಹೇಳ್ತಾ ಇದಾರೆ ಅಂತ ಮುಖ್ಯವಲ್ಲ, ದೇವರ ಆತ್ಮನು ಏನು ಹೇಳ್ತಾ ಇದ್ದಾನೆ. ಅಲ್ಲಲಿಯ ಸೇವಕರು ಹೇಳ್ಬೇಕು, ಪಾಶ್ರಮ ಹೇಳ್ಬೇಕು, ಅಥವಾ ನಮ್ಮ ನೆಂಟರು ಹೇಳ್ಬೇಕು, ಬಂಧು ಮಿತ್ರರು ದೇವರ ಆತ್ಮನ ಹೇಳುವಾಗ ಅದನ್ನ ಅಂಗೀಕರಿಸಬೇಕು. ಅಲ್ಲಲಿಯ ನಾನು ಕಳೆದ ದಿನದಲ್ಲಿ ನೆನೆ ರಾತ್ರಿ ಪ್ರಾರ್ಥನೆ ಮಾಡುವಾಗ ಈ ಒಂದು ಸ್ತ್ರೀ 2 ವಾರಗಳ ಹಿಂದೆ ಗುರುವಾರ ಸಂಜೆ ಸಮಯದಲ್ಲಿ, ದೇವರೇ ನನ್ನನ್ನು ಯಾಕೆ ಬದುಕಿಸಿದ್ಯಾ, ನನ್ನನ್ನು ಸಾಯಿಸ್ಬಿಡು ಈ ತರ ಕೇಳಿದುಂಟು. ಇದರಿಂದ ಪ್ರಿಯ ದೇವರ ಮಗ, ಇದರ ಮಧ್ಯದಲ್ಲಿ ನೀನು ಇರುವುದೇ ಆದ್ರೆ ಈ ಒಂದು ದೇಹದಲ್ಲಿ ಆತನ ಸನ್ನಿನ ಜೀವಿತನ ಆತನ ಹಸ್ತಕ್ಕೆ ಒಪ್ಪಿಸ್ಬೇಕಾದ್ರೆ ನಿನಗೊಂದು ಶಾಶ್ವತವಾದ ಆಶೀರ್ವಾದ ಇದೆ. ಆತನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನನ್ನ ಮರಣಕ್ಕೆ ಕರೆದಿಲ್ಲ, ನಿನ್ನನ್ನ ಸಾಯಿಸಕ್ಕೆ ಕರೆದಿಲ್ಲ, ಆತರ ಮಧ್ಯದಲ್ಲಿ ಶಾಶ್ವತವಾದ ಅಸ್ತಿವಾರದಲ್ಲಿ ನಿನ್ನನ್ನು ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ನಾವು ಎಷ್ಟೋ ಸಂದರ್ಭ ನಾವು ಅನ್ಕೊಂತೀವಿ ನಾವು ಸತ್ತೋಗ್ಬಿಟ್ರೆ ಸಾಕು ಅಂತ, ಆದ್ರೆ ದೇವ್ರ ಮಗುವೆ ನಿನ್ನ ನನ್ನನ್ನು ನಾಶನದ ಗುಂಡಿಯಲ್ಲಿ ದೇವರು ಇಟ್ಟಿದ್ದಾರೆ. ಒಂದು ನರಕದ ಬಾಗಿ ಹೋಗುವಂತ ಮಾರ್ಗದಲ್ಲಿ ನನ್ನನ್ನು ನಿನ್ನ ದೇವರು ಕರೆದಿದ್ದಾರೆ. ಹಲ್ಲೆಲೂಯಾ. ಇದರ ಮಧ್ಯದಲ್ಲಿ ಯಾರು ಆ ರೀತಿ ಕರೆದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎರಡನೇ ಗುರುವಾರ ಸಂಜೆ ಸಮಯದಲ್ಲಿ ದೇವರಲ್ಲಿ, ದೇವರೇ ನನ್ನನ್ನು ಯಾಕೆ ಬದುಕಿಸಿ, ನನ್ನ ಸಾಯಿಸ್ಬಿಟ್ರೆ ಸಾಕಲ್ಲ, ಇನ್ನು ಯಾಕೆ ನಾನು ಜೀವನ ಮಾಡ್ಬೇಕು, ಇದನ್ನೆಲ್ಲ ಇನ್ನು ನೋಡ್ಬೇಕಾ, ಈ ತರ ಕಣ್ಣೀರಿಂದ ಪ್ರಿಯ ದೇವರ ಮಗುವೆ ಗೋಳಾಡಿದ ಪರಿಸ್ಥಿತಿ ಉಂಟು. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ ನಿನಗೊಂದು ಶಾಶ್ವತವಾದ ಅಸ್ತಿವಾರವಿದೆ. ನಿನಗೊಂದು ಶಾಶ್ವತವಾದ ಅಸ್ತಿವಾರವಿದೆ. ಆ ಅಸ್ತಿವಾರದಲ್ಲಿ ನೀನಿರುವಾಗ ನಿನ್ನ ವಿರುದ್ಧವಾಗಿ ನಿನ್ನನ್ನು ಮುಳುಗಿಸ್ಬೇಕು ಅಂತ ಎಷ್ಟೇ ಅಲೆಗಳನ್ನು ತೆಗೆದು ನಿನ್ನ ಕಾಲ ಕೆಳಗಳನ್ನು ಹಾಕಲು ದೇವರು ಸಿದ್ಧವಾಗಿದ್ದಾರೆ. ಈ ದಿನ ನಿನ್ನ ಜೀವಿತವನ್ನು ನನ್ನ ಕರ್ತನ ದೇವರಿಗೆ ಒಪ್ಪಿಸಿಕೊಳ್ಳು. ನಿನ್ನ ಜೀವಿತದಲ್ಲಿ ಶಾಶ್ವತವಾದ ಅಸ್ತಿವಾರವಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೂ ನಿನಗೊಂದು ಅಸ್ತಿವಾರವಿದೆ. ಹಲ್ಲೆಲೂಯಾ. ಆತನೇ ನನ್ನ ಮೂಲ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳಾಗಿದ್ದಾನೆ. ಹಲ್ಲೆಲೂಯಾ. ಬೇಡವಂತ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳು. ಅದು ಒಂದು ವಾಕ್ಯ ನೋಡೋಣ. ಕೀರ್ತನೆ 118 23 22-23. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳು. ಇದು ನಿನ್ನ ಅನೇಕರು ಬೇಡ ಅನ್ನೋ ದೂರ ತಳ್ಳಿರ್ಬೋದು. ಹಲ್ಲೆಲೂಯಾ. ನನ್ನ ಕುಟುಂಬದವರು ಬೇಡ ಅನ್ನೋ ದೂರ ತಳ್ಳಿರ್ಬೋದು, ನಮ್ಮ ಸ್ನೇಹಿತರು ನಮ್ಮ ದೂರ ತಳ್ಳಿರ್ಬೋದು, ಗ್ರಾಮಸ್ಥರು ದೂರ ತಳ್ಳಿರ್ಬೋದು. ದೇವರ ವಾಕ್ಯ ಹೇಳ್ತಿರೋದು, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಅದೇನಾಯ್ತು, ಏನಾಯ್ತು, ಮುಖ್ಯವಾದ ಮೂಲೆಗಳಂತ. ಅದೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ಮಗು ಯೇಸು ಕ್ರಿಸ್ತನಲ್ಲಿ ಆವಾಸಿಸುವಾಗ ನಿನಗೊಂದು ಶಾಶ್ವತವಾದ ಅಸ್ತಿವಾರ ಇದೆ. ಇದರಿಂದ ಆ ಅಸ್ತಿವಾರ ನಿನಗಿರುವುದ, ನಿನಗೆ ಕಳವಳ ಬೇಡ, ಬೇಡ. ಎಲ್ಲ ಮರಣ ಶಕ್ತಿಗಳು ಈಗಿನ ಸಭೆಯನ್ನು ಬಿಟ್ಟು ಓಡಬೇಕು. ನನ್ನ ಜೀವಿತದಲ್ಲಿ ಶಾಶ್ವತ ಒಂದು ಅಸ್ತಿವಾರ ದೇವರು ಇಟ್ಟಿದ್ದಾರೆ. ಆ ಅಸ್ತಿವಾರ ನಿನ್ನಲ್ಲಿರುವಾಗ ಹೋರಾಟಗಳಿಗೆ ಜಾಗವಿಲ್ಲ, ಜಾಗವಿಲ್ಲ, ಶಕ್ತಿಗಳಿಗೆ ಜಾಗವಿಲ್ಲ, ಮರಣ ಶಕ್ತಿಗೆ ಜಾಗವಿಲ್ಲ. ಹೋರಾಟದ ಫಲ ಹೀಗೆ ಬರುವಾಗ ಶಾಶ್ವತವಾದ ಅಸ್ತಿವಾರ ದೇವರ ಮಹಿಮೆಯ ಫಲಗಳನ್ನು ಪಡೆದಿದೆ. ಆಮೆನ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ತಂದೆ ತಾಯಿ ಮಕ್ಕಳಿಗೆ ಮುಖ್ಯ ಶಾಶ್ವತವಾದ ಅಸ್ತಿವಾರವಾಗಿದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನೀನು ಯಾವ ರೀತಿ ಪ್ರಾರ್ಥನೆ ಮಾಡ್ತೀಯೋ ನಿನ್ನ ಪ್ರಾರ್ಥನೆ ನೋಡಿ ನಿನ್ನ ಮಕ್ಕಳ ಕಲಿತಾರೆ. ಇವತ್ತು ನನ್ನ ಮಕ್ಕಳ ಭವಿಷ್ಯ ಹೆಂಗೆ, ನನ್ನ ಮಕ್ಕಳ ಜೀವನ ಹೆಂಗೆ, ನಿನ್ನ ಜೀವಿತದಿಂದ ತಂದೆ ತಾಯಿ ಪ್ರಾರ್ಥಿಸುವಾಗ ಆ ಅಸ್ತಿವಾರದ ಮೇಲೆ ಮಕ್ಕಳ ಭವಿಷ್ಯ ನೆಲೆ ನಿಲ್ಲುತ್ತದೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಯಾವುದೇ ಪರಿಸ್ಥಿತಿ ಬಂದಿರ್ಬೋದು, ಈ ದಿನ ನಾವು ಹೋಗುವಾಗ ನಾವು ಒಂದು ಬಿಡುಗಡೆ ಹೋಗ್ಬೇಕು. ಅನೇಕರು ಈ ದಿನ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಮೇಲೆ ನೋಡೋಕ್ ಚೆನ್ನಾಗಿದ್ರ, ಎಲ್ಲರೂ ನೋಡುವಾಗ ಅವ್ರಿಗೇನಪ್ಪ ಕಮ್ಮಿ, ಅವ್ರು ಹೊರಗಡೆ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಹಲ್ಲೆಲೂಯಾ, ನಾವು ಮೇಲೊಬ್ರು ನೋಡ್ತೀವಿ, ಅವ್ರು ಹೆಂಗಪ್ಪ ಚೆನ್ನಾಗಿದ್ರೆ ಕಾರಲ್ಲಿ ಬರ್ತಾರೆ, ಬೈಕಲ್ಲಿ ಬರ್ತಾರೆ, ಅವ್ರಿಗೇನೋ ಡಿಂಗ್ ಅಂತ ಹೊಸ ಬಟ್ಟೆ ಹಾಕೊಂಡು ಆಡ್ತಾರೇನೋ. ಹಲ್ಲೆಲೂಯಾ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಎಲ್ಲಾರ ಮನೆ ದೋಸೆ ತೂತು ಅಥವಾ ನಮ್ಮನೆ ಇಡ್ಲಿ ತೂತು ಅಂತಾರ ಕೆಲವರು. ಹಲ್ಲೆಲೂಯಾ. ಈ ದಿನದಲ್ಲಿ ದೇವರು ನಮ್ಮ ವಿಷಯದಲ್ಲಿ ದೇವರು ಕಾರ್ಯ ಮಾಡ್ತಿರುವಾಗ ಅದನ್ನ ಒಪ್ಪಿಸಿಕೊಡ್ಬೇಕು. ಯಾಕಂದ್ರೆ ನನಗೂ ನಿನಗೊಂದು ಶಾಶ್ವತವಾದ ಅಸ್ತಿವಾರ ಇದೆ. ನಿನ್ನ ಒಂದು ಅಸ್ತಿವಾರದ ಮೇಲೆ ನಾವು ನಿಂತಿರುವಾಗ ಎಷ್ಟೇ ಒಂದು ಗೋಡೆ ಅಡ್ಡವಾಗಿ ನಿಲ್ಲಬಹುದು. ಈ ದಿನ ಪ್ರಿಯ ದೇವ್ರ ಮಗುವೆ
ಅನೇಕರ ವಿಷಯದಲ್ಲಿ ಮುಚ್ಚಲ್ಪಟ್ಟ ಬಾಗಿಲು ಇದನ್ನು ತೆರೆಯಲ್ಪಡ್ತದೆ, ಕಟ್ಟಲ್ಪಟ್ಟಂತ ಸರಪಣಿಗೆ ಅದು ಬಿಚ್ಚಲ್ಪಡ್ತದೆ. ಆಮೆನ್ ಆಮೆನ್ ಆಮೆನ್. Yes. ನಂಬೋರ ಜೀವಿತದ ಕಾರ್ಯ Hallelujah hallelujah. ಜನರಿಗೆ ಹೇಳಿದ್ರ ಹೋಗಿ 6 ದಿನ ಸುತ್ಕೊಂಬನ್ನಿ, 6 ದಿನ ಎರಿಕೋ ಸುತ್ಕೊಂಬನ್ನಿ. ಅಲ್ಲಲ್ಯಾ, ಆದರೆ 7ನೇ ದಿನ ಆರ್ಭಟಿಸ್ರಿ. ಆಮೆನ್. ಆರ್ಭಟಿಸುವಾಗ ಏನಾಯ್ತು? ಎರಿಕೋ ಕೋಟೆ ಕುಸಿತ ಬಿತ್ತು. ಆಮೆನ್. ಈಗ ಇದು 7ನೇ ದಿನಕ್ಕೆ ನಾವು ಬಂದಿರುವಾಗ ಪ್ರಿಯ ದೇವರ ಮಗುವೆ, ಇವತ್ತು ನೀನು ಆರಾಧಿಸುವಾಗ ನಿನ್ನ ಆರಾಧನೆಗೆ ಬಿಡದಂತೆ, ನಿನ್ನ ಪ್ರಾರ್ಥನೆಗೆ ಬಿಡದಂತೆ, ನಿನ್ನ ಏಳಿಗೆಗೆ ಬಿಡದಂತೆ, ನಿನ್ನ ಅಭಿವೃದ್ಧಿ ಆಗದಂತೆ ತಡೆಯುವುದು ಎಲ್ಲ ತಡೆಗಳು ಈ ದಿನದ ಕುಸಿತ ಬೀಳಬೇಕು. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಇಟ್ಟಿದ್ದಾರೆ. Hallelujah hallelujah. Amen, amen, amen. Hallelujah, hallelujah. Yes. ದೇವರು ತನ್ನ ಮಕ್ಕಳಿಗೆ ಹೇಳೋದು ಏನು ಮಾಡೋದು? ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಜನ ನಂಬ್ತೀರಾ? ಇವತ್ತು ನಮ್ಮ ಜೀವಿತದಲ್ಲಿ ಏನೋ ಕಾರ್ಯ ಮಾಡ್ತಾರೆ, ಸೇವಕರು ಮಾತಾಡ್ತಾ ಇದ್ದಾರೆ, ಮಾಸ್ಟರ್ ಮಾತಾಡ್ತಾ ಇದ್ದಾರೆ, ದೇವರ ವಾಕ್ಯ ನನ್ನ ಹತ್ರ ಮಾತಾಡ್ತಾ ಇದೆ, ದೇವರ ಆತ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಆ ಒಂದು ತಿಳುವಳಿಕೆ ನಮಗಿರಬೇಕು. ಆಮೆನ್. ಆವಾಗ ನಿನ್ನ ಜೀವಿತದಲ್ಲಿ ಶಾಶ್ವತವಾದ ಆಸ್ತಿವರ ನೆಲೆಗೆ. Yes, amen. ಹಲ್ಲೆಲೂಯಾ. ಇನ್ನೂ ಒಂದು ವಾಕ್ಯ ನೋಡೋಣ, ಆದಿಕಾಂಡ 18ನೇ ಅಧ್ಯಾಯಕ್ಕೆ ನಾವು ಬರೋಣ. 16, 17. ಆ ಮನುಷ್ಯರು ಅಲ್ಲಿಂದ ಹೊರಟು ಓಕೆ, ಸೊದೋಮಿನ ಕಡೆಗೆ ನೋಡಿದರು. ಓಕೆ, ಅಬ್ರಹಾಮನು ಅವರನ್ನು ಸಾಗ ಕಳುಹಿಸುತ್ತಾ ಓಕೆ. ಅವರ ಜೊತೆಯಲ್ಲಿ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಇಲ್ಲಿ ಪ್ರಿಯ ದೇವರ ಮಗುವೆ, ದೇವರು ಅಬ್ರಾಮ್ ಹತ್ರ ಮಾತಾಡ್ತಿರುವಂತ ಮಾತು, ಆಗ ಯೆಹೋವನು ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ಮರೆ ಮಾಡುವುದು ಸರಿಯೇ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡುವಾಗ ನಿನಗೆ ದೇವ್ರು ಹೇಳುವುದು ಸರಿಯುತ್ತೆ. ಅಲ್ಲಲ್ಲ, ಆದ್ರೆ ದೇವ್ರು ನನ್ನ ಜೀವನದಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನ ಕಿವಿ ಉಳ್ಳವನು ಕೇಳಬೇಕು. ಆಮೆನ್. ಇದನ್ನ ಅನೇಕರ ಕಿವಿಗಳು ಕಟ್ಟಲ್ಪಟ್ಟ ಮುಚ್ಚಲ್ಪಟ್ಟಿದೆ. ದೇವರ ಸನ್ನಿಧಿಯಲ್ಲಿ ನೀವು ಬಿಟ್ಟು ಕೊಡುವುದೇ ಆದರೆ ನನ್ನ ದೇವರಿನ ಈ ದಿನದಲ್ಲಿ ಶಾಶ್ವತವಾದ ಅಸ್ತಿವಾರದ ಕೆಳಗೆ ನಿನ್ನ ನಡೆಸುತ್ತಾನೆ. ಆಮೆನ್. ಸ್ತೋತ್ರ ಸ್ತೋತ್ರ. ಅವರಿಂದ ಬಲಿಷ್ಠವಾದ ಮಹಾ ಜನಾಂಗ ಹುಟ್ಟಬೇಕಲ್ಲ. ಯಾಕಂದ್ರೆ ದೇವರು ಅಬ್ರಾಮನನ್ನ ಕರೆದಿದ್ರು, ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ. ದೇವರು ನನ್ನ ನಿನ್ನ ಕರೆದಿರುವಾಗ ನನ್ನ ನಿನ್ನ ಮುಖಾಂತರ ಬಲಿಷ್ಠವಾದ ಮಹಾ ಜನಾಂಗವನ್ನು ಈ ಒಂದು ಆಸ್ತಿಯಲ್ಲಿ ಸಂಭವಿಸಲಿ. ಯೇಸುವಿನ ನಾಮದಲ್ಲಿ ಆಮೆನ್. ತಾಯಿ ಪ್ರಾರ್ಥಿಸುವಾಗ ದೇವರ ಅಸ್ತಿವಾರದ ಕಡೆಗೆ ನಡೆಸುತ್ತದೆ. ಇದು ಆಗಿದೆ ಪ್ರಾರ್ಥನೆ. ಆಮೆನ್. ಅಲ್ಲಲ್ಲಿ ಬೇಗ ಮುಂದೆ ಓದಿ. ಅವನ ಮೂಲಕ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಪ್ರಿಯ ದೇವರ ಮಗು, ಈ ದಿನ ನೀನು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂದ್ರೆ, ಅಥವಾ ಒಂದು ಪ್ರಾಂತ್ಯದಲ್ಲಿ ವಾಸ ಮಾಡ್ತಿದ್ಯಾ ಅಂದ್ರೆ, ಒಂದು ಬಿಲ್ಡಿಂಗ್ ಅಲ್ಲಿ ಇದೆಯಾ ಅಂದ್ರೆ ನೀನು ಆಶೀರ್ವಾದಕರವಾಗಿರ್ಬೇಕು. ಒಬ್ಬರ ನೋಡ್ರೆ ಇವ್ರಿಗೊಂದು ಸಮಾಧಾನ ಇದೆ, ಒಬ್ರು ನೋಡಿ ಇವ್ರು ದರಿದ್ರನೋ ಇವ್ರು ಹಿಂಗೆ ಹಂಗೆ ಅಂತ ಮಾತಾಡಕ್ಕೆ ನಾವು ಅವಕಾಶ ಕೊಡಬಾರ್ದು. ಯಾಕೆಂದ್ರೆ ನನ್ನ ನಿನ್ನ ಮಧ್ಯದಲ್ಲಿ, ನನ್ನ ನಿನ್ನ ಕುಟುಂಬದಲ್ಲಿ, ನನ್ನ ನಿನ್ನ ಜೀವಿತದಲ್ಲಿ ವಾಸಿಸುತ್ತಿರೋದು ಯಾರಾಗಿದ್ದಾನೆ? ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಇಂದು ನನ್ನ ನಿನ್ನ ಕುಟುಂಬಕ್ಕೆ ಮುಖ್ಯವಾದ ಮೂಲೆಗಲ್ಲಾಗಿದೆ. ಎಷ್ಟೋ ಬಾರಿ ಕುಟುಂಬ ಒಡೆದೋಗುವಂತ ಪರಿಸ್ಥಿತಿ ಬಂತು, ಎಷ್ಟೋ ಬಾರಿ ಅಲೆಗಳು ಮುಳುಗೋಗುವಂತ ಪರಿಸ್ಥಿತಿ ಬಂತು. ಆದ್ರೆ ಇದುವರೆಗೂ ನಾವು ನೆಲೆ ನಿಂತಿದ್ದೇವೆ ಅಂದ್ರೆ ಆದ್ರೆ ನನ್ನ ನಿನ್ನ ಕುಟುಂಬದಲ್ಲಿ, ನನ್ನ ನಿನ್ನ ಜೀವಿತದಲ್ಲಿ ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ಶಾಶ್ವತವಾದ ಆಸ್ತಿಯನ್ನು ನನ್ನ ಕುಟುಂಬದಲ್ಲಿ ಇಟ್ಟಿದ್ದಾನೆ. ನನ್ನ ಮಕ್ಕಳ ಮೇಲೆ ಶಾಶ್ವತವಾದ ಆಸ್ತಿಯನ್ನು ದೇವರು ಇಟ್ಟಿದ್ದಾನೆ. ದೇವರ ಉದ್ದೇಶ ಶಾಶ್ವತವಾದ ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಸಮುದ್ರ ಮುಳುಗುತ್ತಿದೆ
ಎದ್ದೇಳುತ್ತಾನೆ, ನೀವು ಭಯಪಡಬೇಡ. ಅವನ ನಿನ್ನ ಕಾಲ ಕೆಳಗಡೆ ದೇವರು ಹಾಕಲು ಸಿದ್ಧವಾಗ್ತಿದ್ದಾನೆ. ಆಮೆನ್ ಆಮೆನ್ ಆಮೆನ್. ಸೈತಾನನ ಗದರಿಸಿದ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. Yes. ಅವನ ಕೆಲವು ಸಮಸ್ತ ವೈರಗಳು ತುಳಿಯುವುದಕ್ಕೆ ದೇವರಿಂದ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ಶಾಶ್ವತವಾದ ಆಸ್ತಿವಾರ ದೇವರು ಇಟ್ಟಿದ್ದಾರೆ. ಬೇರೆಯವರ ಮಗುವೆ ಭಯ ಪಡೋದು ಬೇಕಿಲ್ಲ. ದೇವರು ಅಬ್ರಾಮನ ಸಂಗಡ ಮಾತಾಡಿದ ದೇವರು ಈ ದಿನ ನಿನ್ನ ಸಂಗಡ ಮಾತಾಡಲು ಸಿದ್ಧವಾಗಿದ್ದಾನೆ. ಆಮೆನ್ ಆಮೆನ್. ಹಲ್ಲೆಲೂಯಾ. ಇನ್ನೊಂದು ಅದೆಲ್ಲ ಆದ್ಮೇಲೆ ದೇವರು ಹೇಳ್ತಾರೆ, ನಿಮಗೆ ನಾನು ಸೊದೋಮ್ ಗೊಮೋರನ್ನು ನಾಶ ಪಡಿಸಬೇಕು ಅಂತ ಹೇಳುವಾಗ ಇನ್ನೊಂದು ವಾಕ್ಯ ನೋಡೋಣ ಮೇಲೆ. ಅದಕ್ಕೆ 19ನೇ ಅಥವಾ 29ನೇ ವಾಕ್ಯ ಬಂದು ಲಾಸ್ಟ್ ವಾಕ್ಯ. ಹಲ್ಲೆಲೂಯಾ. ದೇವರು ಸ್ತೋತ್ರ. ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರು. ಈ ಒಂದು ವಾಕ್ಯಕ್ಕೆ ದೇವರು ಸ್ತೋತ್ರ ಮಾಡ್ತಾನೆ. ಆ ಅಬ್ರಾಮನನ್ನು ನೆನೆಸಿ ತಪ್ಪಿಸಿ ಕಾಪಾಡಿದನು. ದೇವರ ಮಗುವೆ, ದೇವರಿಗೆ ಲೋಟನ ಬಗ್ಗೆ ಚಿಂತೆ ಇಲ್ಲ. ಆ ಊರನ್ನ ನಾಶ ಪಡಿಸ್ಬೇಕಂತ ಚಿಂತೆ ಇಲ್ಲ. ಜನಗಳು ಸತ್ತು ಹೋಗ್ತಾರೆ, ಎಲ್ಲ ಪಾಪದಲ್ಲಿ ಬಿಟ್ಟಿದ್ದಾರೆ. ಆದರೆ ಅಬ್ರಾಮನ ಮೇಲೆ ಒಂದು ಚಿಂತೆ ಇದೆ. ಹಲ್ಲೆಲೂಯಾ. ದೇವರು ಈ ದಿನ ನನ್ನ ನಿನ್ನ ಲೋಟನೆಂದು ನೋಡ್ತಿಲ್ಲ, ಅಬ್ರಾಮನ ಸ್ಥಾನದಲ್ಲಿ ಇಟ್ಟು ನನ್ನ ದೇವರ ಮಗುವೆ, ಶಾಶ್ವತವಾದ ಅಸ್ತಿವಾರ ನನ್ನ ನಿನ್ನ ಮೇಲೆ ಇಟ್ಟಿರುವಾಗ ನಿನ್ನನ್ನು ನನ್ನನ್ನ ದೇವರು ನೋಡುವಂತ ಒಂದು ದೃಷ್ಟಿ ಯಾವುದು ಅಂದ್ರೆ ಒಂದು ಅಬ್ರಾಮನ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಲೋಟನನ್ನು ಕಾಪಾಡೋದು ಸಾಧಾರಣವಲ್ಲ. ಅವನು ಯಾರೋ ದೊಡ್ಡಪ್ಪನ ಚಿಕ್ಕಪ್ಪನ ಮಗರು ಬಂದ, ಆದ್ರೆ ಅವನು ಅಬ್ರಾಮನ ಪ್ರಾರ್ಥನೆಯಿಂದ ಕಾಪಾಡ್ತಾರೆ. ಅಬ್ರಾಮನ ಕೇಳ್ತಾನೆ, ಆ ಊರಿನ 50 ಜನ ನೀತಿವಂತರನ್ನು ಕಾಪಾಡ್ತೀಯಾ? ಎಸ್, ಆಮೇಲೆ ಕಾಪಾಡ್ತಾನೆ. 40 ಜನ, 30 ಜನ, 20 ಜನ ಕಡೆಗೆ. ಹಲ್ಲೆಲೂಯಾ. ಹಿಂಗ್ ಕೇಳ್ಕೊಂಡ್ ಬರುವಾಗ ಆಯ್ತು ಕಾಪಾಡ್ತೀನಿ ಅಂತ ಹೇಳುವಾಗ ಆ ಕುಟುಂಬ ದೇವ್ರ ನಡೆಸ್ತಾರೆ. ಅವಾಗ ಆ ಲೋಟಂಗೆ ಹೇಳ್ತಾರೆ, ಈ ಊರು ಬೆಂಕಿ ಬೀಳೋಕ್ ಮುಂಚೆ ಈ ಊರು ಬಿಟ್ಟು ಹಿಂದೆ ತಿರುಗಿ ನೋಡ್ಬೇಡ ಅಂತ. ಆದ್ರೆ ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ದೇವ್ರು ಕರೆದಿರುವಾಗ ನಾವೇನ್ ಮಾಡ್ತೀವಿ? ಪಾರಂಪರಿಕ ಕಾಲ ಹಿಂದೆ ತಿರುಗಿ ನೋಡ್ತೀವಿ. ಬಿಟ್ಟು ಬಂದಂತ ಕಾಲ ಲೋಟನ ಹಿಂದೆ ತಿರುಗಿ ನೋಡ್ಬೇಡ ಬಾ ಅಂತ ಲೋಟನ ಹೇಳುವಾಗ, ನೋ ನನ್ನ ಗಂಡ ಮೋಸ ಮಾಡ್ತಾವನೆ, ಬೀರು ಇಟ್ಟಿದೀನಿ, ಮನೆಯಲ್ಲಿ ಆ ರೇಷ್ಮೆ ಸೀರೆ ಇದೆ, ತಿರುಗಿ ನೋಡ್ಲಿ ಏನಾದ್ಲು ಉಪ್ಪು ಕಂಬಾಗಿ. ದೇವ್ರ ಮಗುವೆ, ಈ ದಿನ ನನ್ನನ್ನ ನಿನ್ನನ್ನ ಕರೆದಿರುವಾಗ ನನ್ನಲ್ಲಿ ನಿನ್ನಲ್ಲಿ ಒಂದು ಶಾಶ್ವತ ದೇವರ ಅಸ್ತಿವಾರ ಇಟ್ಟಿದ್ದಾರೆ. ಆ ಅಸ್ತಿವಾರ ಇಟ್ಟಿರುವಾಗ ದೇವರ ಉದ್ದೇಶ ನನ್ನಲ್ಲಿ ನೆರವೇರ್ತದೆ. ಆದ್ರೆ ನೀನು ಮಾನಸಿಕ ಹಿಂದೆ ನಡೆದಂತ ಕಾರ್ಯಗಳನ್ನ, ಹಿಂದೆ ಮಾಡಿದ ತಪ್ಪು ಕಾರ್ಯಗಳನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ರೆ ದೇವರ ಉದ್ದೇಶ ನಡೆಯಲ್ಲ. ಈ ದಿನ ಎಲ್ಲರೂ ತೆಗೆದುಹಾಕ್ಬೇಕು. ದೇವರ ಆತ್ಮನ ತಪ್ಪು ಪಾಪಗಳನ್ನ ಪ್ರೇರೇಪಿಸುವುದಾದ್ರೆ ಅದನ್ನ ನಾವು ಇದನ್ನ ಒಪ್ಪಿಕೊಂಡು ದೇವರ ಸಲ ಬಿಟ್ಟು ಬಿಡಬೇಕು. ಅವಾಗ ದೇವರ ಉದ್ದೇಶ ನಿನ್ನ ಜೀವನ ನೆರವೇರ್ತದೆ. ಅನೇಕ ಪಾಪ ಕೊಳೆತು ಅದು ಹುಳ ಆಗಿ ಕ್ಯೂ ಹಾಕಿ ಬಿಟ್ಕೊಡ್ಬೇಡ. ಕಾಲೇ ಕಟ್ಕೊಡೋ ಪರಿಸ್ಥಿತಿ ಬರ್ತದೆ. ಒಂದು ಗಾಯ ಚಿಕ್ಕದಿರ್ಬೇಕಾದ್ರೆ ತೆಗೆದ್ರೆ ಒಳ್ಳೇದು. ಗಾಯ ಚಿಕ್ಕದಿರ್ಬೇಕಾದ್ರೆ ತೆಗೆದ್ರೆ ಕಾಯಿಮೆಂಟ್ ಕ್ರೀಮ್ ಎಲ್ಲ ಹಾಕಿದ್ರೆ ಬೆಸ್ಟ್. ಗಾಯ ಹಂಗೆ ಬಿಟ್ಕೊಳ್ಳೋದ್ರೆ ಹೊಳ್ತೋಗುತ್ತೆ, ಕೀವು ಆಗುತ್ತೆ, ಬೆಳ್ಳೆ ಕಟ್ ಮಾಡೋ ಪರಿಸ್ಥಿತಿ ಬರ್ತದೆ. ಇವತ್ತು ಇದರ ಮಧ್ಯದಲ್ಲಿ ದೇವರ ಆತ್ಮ ಹೇಳುವಾಗ ನಿನ್ನ ಒಂದು ಆಳವಾದ ತಪ್ಪಿನಲ್ಲಿ ದೇವರು ಪ್ರೇರೇಪಿಸುವುದಾದ್ರೆ ಒಪ್ಪಿಸಿಕೊಡಿರಿ. ಯಾಕಂದ್ರೆ ದೇವರು ಶಾಶ್ವತವಾದ ಅಸ್ತಿವಾರ ನಿನಗೆ ಇಟ್ಟಿರುವಾಗ ಸುಮ್ಮನೆ ದೇವರು ಕರೆದಿಲ್ಲ ನಿನ್ನ. ಒಂದು ಪ್ರಾಂತಕ್ಕೆ ದೇವರು ಕರ್ಕೊಂಬಂದಿಲ್ಲ, ಸುಮ್ಮನೆ ಆತ್ಮಗಳಲ್ಲಿ ಬಂದಿಲ್ಲ. ದೇವರು ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವಾಗ ನಿನ್ನ ಬಿಟ್ಟುಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಎಷ್ಟು ಜನ ನಂಬ್ತೀರಾ? ನನ್ನನ್ನ ದೇವರು ಅಬ್ರಾಮನಾಗಿ ದೇವರು ಕರೆದಿದ್ದಾರೆ. ಲೋಟನನ್ನ ಅವನನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಅಬ್ರಾಮನ ಮಾಡಿದಂತ ಗೋಳಾಟ, ಅಬ್ರಾಮನ ಮಾಡಿದಂತ ಪ್ರಾರ್ಥನೆ ದೇವರು ಕರುಣಿಸಿದ್ರು. ಯಾಕಂದ್ರೆ ಒಂದು ಶಾಶ್ವತವಾದ ಅಸ್ತಿವಾರ ಆಗಿದೆ. ದೇವರ ಮಗುವೆ, ಈ ದಿನದಲ್ಲಿ ನಾವು ಒಪ್ಪಿಸಿಕೊಳ್ಳುವವರಾಗಿರ್ಬೇಕು. ನಾನು ಕಳೆದ ದಿನದಲ್ಲಿ ಅನ್ಕೊಂತಿದ್ದೆ, ದೇವರು ಹೇಳುವಂತ ಪ್ರಾರ್ಥನೆ, ದೇವರು ಹೇಳುವಂತ ವಿಷಯನ ಒಪ್ಪಿಸಿಕೊಳ್ಳ ಅವಾಗ ಆರಾಧಿಸ್ತೀವೋ ಪ್ರಕಟಣೆ ಓಪನ್ ಆಗುತ್ತೆ. ದೇವರು ಕೊಟ್ಟು ಅನ್ಯ ಭಾಷೆಯನ್ನು ಆರಾಧಿಸುವಾಗ ನಿನಗೆ ತಿಳಿಯಾದ ಮಾತು ಕಾರ್ಯ, ನಿನಗೆ ತಿಳಿಯಾದ ಗುಣಾರ್ಥಗಳು ದೇವರು ತಿಳಿಯಪಡಿಸುವುದಾಗಿದ್ದಾರೆ. ಅನೇಕರು ಪ್ರವಾದಿಸ್ತಾರೆ, ಅನೇಕರು ಪ್ರಾರ್ಥನೆ ಮಾಡುವವರು ಅವರು ವಾಣಿಗಳನ್ನು ಹೇಳುವವರಾಗ್ತಾರೆ. ಹಲ್ಲೆಲೂಯಾ. ಈ ಒಂದು ಅಂತ್ಯ ದಿನದಲ್ಲಿ ಅದು ಹೌದು ಯೋವೇಲನು, ಇವಾಗ ಬನ್ನಿ ಯೋವೇಲನು. ಸ್ತೋತ್ರಂ 28 ವಾಕ್ಯ.
ತರುವಾಯ ನಾನು ಎಲ್ಲಾ ಮನುಷ್ಯರ ಈ ಒಂದು ದಿನ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತವನ್ನು ನನ್ನ ಕರ್ತನಾದ ದೇವರು ಒಪ್ಪಿಸಿಕೊಟ್ಟಿರುವುದೇ ಆದ್ರೆ ಈ ಒಂದು ಅಂತ್ಯ ದಿನದಲ್ಲಿ ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಏನ್ ಮಾಡ್ತಾರೆ? ಆಮೆನ್. ಡ್ಯಾನ್ಸ್ ಆಡ್ತಾರ? ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಇದನ್ನ ಪ್ರವಾದಿಸ್ತಾರೆ. ಆಮೆನ್. ನೀನು ಆತನಿಗೆ ಸರೆಂಡರ್ ಆಗ್ಬೇಕು. ಇದನ್ನ ಆತನಿಗೆ ಒಪ್ಪಿಸಿಕೊಡ್ಬೇಕು ನಿನ್ನ ಜೀವಿತ. ನಿನ್ನಲ್ಲೊಂದು ದೇವರ ಉದ್ದೇಶ ಬಲವುಳ್ಳದ್ದು. ನೀನು ಮಾತಾಡುವಂತ ಮಾತು ಸಾಧಾರಣವಾದ ಮಾತಾಗಿರಬಾರ್ದು. ಪ್ರಿಯ ದೇವರ ಮಗುವೆ, ದೇವರು ನಿನ್ನ ಕರ್ತೃವಾಗ ಆ ಒಂದು ಅಸ್ತಿವಾದ ಕಡೆ ನೀನು ದೃಷ್ಟಿಸಿಕೊಳ್ಳಬೇಕು. ಆಮೆನ್. ಸ್ತೋತ್ರ. ದೇವರ ಪ್ರವಾದನೆಗೆ, ದೇವರ ಒಂದು ಅಭಿಷೇಕಕ್ಕೆ ಅನೇಕ ವಿಷಯಗಳು ಇದನ್ನ ತಡೆಯಾಗಿದೆ. ಅನೇಕ ವಿಷಯಗಳು ತಡೆಯಾಗಿದೆ. ನೀನು ಬಿಟ್ಟು ಕೊಡುವುದಾದ್ರೆ ಆ ತಡೆಗಳು ದೇವರು ಒಡೆಯಲು ಬಂಧನಗಳು ದೇವರು ಮುರಿಯಲು ಸಿದ್ಧವಾಗಿದ್ದಾರೆ. ಆ ಸಲಪಡಿಗಳು ದೇವರು ಒಡೆದಾಕಲು ಸಿದ್ಧವಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಮುಂದೆ ಓದ್ಬಿಡಿ. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನಾನು ಕಳೆದ ನೋಡುವುದಾದ್ರೆ ನಮ್ಮ ಸಭೆಯಲ್ಲಿ ಯಾರು ಮರಣವನ್ನ ಕರೀತಾ ಇದ್ದಾರೆ. ಇದರಿಂದ ಪ್ರಿಯ ದೇವರ ಮಗು, ಮರಣವನ್ನ ಕರೆಯಕ್ಕೆ ದೇವರು ನಿನ್ನ ಕರೆದಿಲ್ಲ. ಆ ಮರಣವನ್ನು ಜಯಿಸಿದ ದೇವರಿನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಸಭೆಗೆ ಬಂದ ಪ್ರಕಾರ ಈ ಆರಾಧನೆ ಮುಗಿಸಿ ಹೋಗುವಾಗ ಎಲ್ಲ ಮರಣದ ಆತ್ಮಗಳು ಈ ದಿನ ಅದು 7 ದಾರಿ ಚದರಿ ಅದು ಪಾತಾಳಕ್ಕೆ ತರಲ್ಪಡಬೇಕು. ಆಮೆನ್, 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 ಆಮೆನ್. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಸಹೋದರಿ, ನಿನಗೆ ಒಂದು ಭಯ ಉಂಟಾಗ್ತಿದೆ. ನಿನಗೆ ಒಂದು ಭಯ, ಆ ಒಂದು ಭಯ ನಿನ್ನ ಕೆಲಸ ಮಾಡಕ್ಕಾಗದಂತೆ ನಿನಗೆ ಸಮಯ ನೀನು ದೇವರಿಗೆ ಬಿಟ್ಟು ಕೊಡ್ತಿಲ್ಲ. ಅದನ್ನ ಶತ್ರುವಾದ ನಿನ್ನ ಜೀವಿತದಲ್ಲಿ ಭಯ ಉಂಟಾಗ್ತಾ ಇದೆ. ಆಮೆನ್. Yes, yes, yes. ಚುಡಮನ ರಗದ ರಗ ಜುಡಬರ ರಿಗನಂದ ವೈಡಬರ ಆರಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇಲ್ಲ ಇದ್ರ ದೇವರ ಆತ್ಮ ಹೇಳುವಾಗ ನಿನ್ನ ಕೀಳ್ಕೊಳ್ಳುವುದೇ ಆದ್ರೆ ದೇವರ ಕಾರ್ಯ ನಿಮ್ಮ ಜೀವಿತ. ಆಮೆನ್, ಆಮೆನ್, ಆಮೆನ್. ಇದು ಒಂದು ವಾಕ್ಯ ನೋಡೋಣ. ಅಪೊಸ್ತಲರ ಬರೆದ ಪುಸ್ತಕ ತೆಗಿರಿ 16 25 26 ಓದೋಣ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ಪ್ರಾರ್ಥನೆ ಮಾಡುತ್ತಿರುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸರಿಯಲ್ಲಿದ್ದವರು ದೇವರ ಮಗು ಈ ದಿನ ನೀವು ಸ್ತುತಿಯಲ್ಲಿ ಪೌಲಸಿಲ ಆರಾಧಿಸುವಾಗ ಏನಾಯ್ತು? ಸರಪಳಿಗಳು ಬಿಚ್ಚಿತು. ಆಮೆನ್. ಹಲ್ಲೆಲೂಯಾ. ಈ ದಿನ ನಿನ್ನನ್ನು ನನ್ನ ದೇವರು ಕರೆದಿರುವಾಗ, ಈ ದಿನ ನೀನು ನಾನು ಆರಾಧಿಸುವಾಗ ಹಲ್ಲೆಲೂಯಾ, ಅದೇನಾಗ್ತದೆ? ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಪ್ರಾರ್ಥನೆ ಮಾಡುವಾಗ, ನೀನು ಆರಾಧಿಸುವಾಗ ಅನೇಕರು ಬಂಧನದಲ್ಲಿರುವರು ಅದನ್ನು ಕೇಳುವವರಾಗಿದ್ದಾರೆ. ನಿನ್ನ ಪ್ರಾರ್ಥನೆ ಹುಡುಕಿ ಬರುವವರಾಗಿದ್ದಾರೆ. ದೇವರ ಬಗ್ಗೆ ನಿನ್ನ ಒಂದು ಶಾಶ್ವತವಾದ ಅಸ್ತಿವಾರವಿದೆ. ನನ್ನ ಕರ್ತನಾದ ಆತನೇ ಅದು ಮೂಲೆಗಲ್ಲಾಗಿದ್ದಾನೆ. ನೀನು ಈ ದಿನ ಪ್ರಾರ್ಥಿಸುವಾಗ ಸೆರೆಮನೆಯ ಕದಗಳು ಅದು ತೆರೆಯಲ್ಪಡಬೇಕು. ಈ ದಿನ ಏನಾಗ್ತಿದೆ? ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುವವರಾಗಿದ್ದಾರೆ. ಹಲ್ಲೆಲೂಯಾ. ಮುಂದೆ ಓದಿ. ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು, ಇಲ್ಲಿನ ಪಾಯಿಂಟ್, ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಈ ದಿನ ನಿನ್ನ ಪ್ರಾರ್ಥನೆ ಆಗಿರ್ಬೇಕು. ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಪ್ರಿಯ ದೇವರ ಮಗುವೆ, ನೀನು ಆರಾಧಿಸುವುದೇ ಆದ್ರೆ, ನಿನ್ನ ಶರೀರ ಬಿಟ್ಟು ನಿನ್ನ ಪ್ರಾರ್ಥಿಸಿಕೊಡುವುದೇ, ಆ ಪ್ರಾರ್ಥನೆಗೆ ಬಿಟ್ಟುಕೊಡುವುದೇ ಆದರೆ ನಿನಗೆ ವಿರುದ್ಧವಾಗಿ ಕಟ್ಟಿರುವುದೆಲ್ಲ ಬಾಗಿಲುಗಳನ್ನು ಆಮೆನ್, 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 ಆಮೆನ್. ದೇವರು ಕದಲಿಸ್ತಾ ಇದ್ದಾನೆ.
ಆಮೆನ್ 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 ಆಮೆನ್. ಎಸ್ 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 ಎಸ್. ಯೇಸುವಿನ ನಾಮത്തിൽ ಗಮನ ರಗಂತ ವರಿಗಳ ಆರಾಧನೆ. ಆಮೆನ್ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರಿ ಅನುಷಾ, ಈ ದಿನದಲ್ಲಿ ದೇವರಿಗೆ ನೀವು ಸಮಯ ಬಿಟ್ಟು ಕೊಡ್ತಿಲ್ಲ. ನಿನ್ನ ಹತ್ರ ದೇವರು ಮಾತಾಡುವಾಗ ನೀನು ಸಮಯನ ಬಿಟ್ಟು ಕೊಡದೆ ಅನೇಕ ಸಮಯದ ಭಯದ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಎಂಟರ್ ಆಗ್ತದೆ. ಭಯದ ಆತ್ಮ ಇದ್ರೆ ನಿನ್ನ ಜೀವಿತದಲ್ಲಿ ಬಿಟ್ಟು ಕೊಡುವುದ ಬರುವಾಗ ಈ ದಿನ ದೇವರ ನಿನ್ನ ಜೀವಿತದಲ್ಲಿ ಬರುವಾಗ ಆ ಭಯದ ಆತ್ಮಗಳು ಬಿಟ್ಟು ಹೋಗುತ್ತೆ. ಆಮೆನ್. Yes. ನೀನು ದೇವರಿಗೆ ಸಮಯ ಬಿಟ್ಟು ಕೊಡ್ತಿಲ್ಲ. ದೇವರ ಸಮಯ ಬಿಡುವುದಾದರೆ ನಿನ್ನ ಜೀವಿತದಲ್ಲಿ ದೇವರ ಕಾರ್ಯ ನಡೆಯುತ್ತೆ. ಆಮೆನ್ 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 ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೆನ್. ಆಮೆನ್. ಪ್ರಿಯ ದೇವರ ಮಗುವೆ, ಅನೇಕ ಮುಚ್ಚಲ್ಪಟ್ಟ ಬಾಗಿಲಿದ್ರೆ ತರೀತದೆ. ಆಮೆನ್ ಹಲ್ಲೆಲೂಯಾ. ಆಗ್ಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಅನ್ಯ ಭಾಷೆ ಹೇಳಬಾರ್ದು. ಶತ್ರುನ ಕುತಂತ್ರ ಆಗಿದೆ ಇದನ್ನ. ಶತ್ರುನ ಎಲ್ಲ ಬಂಧನಗಳು ದೇವರು ಮುರಿಯಲು ಸಿದ್ಧರಾಗಿದ್ದಾರೆ. ಆಮೆನ್. ಗಮನ ರಗದ ರಗಜುಡಬದ ರಿಗನಂದ ವೈಡಬದ ಆರಗ. ಅಧಿಕಾರಂದ ವಿಡುಗಂಬರ ವೆಚ್ಚ ಆರಗ. ಆಮೆನ್. ಅವರ ಕಾಲ ಮರಣ ಶಕ್ತಿ ಭಯದಿಂದ ವಿನಾಶವಾದ ಯೇಸುವಿನ ನಾಮത്തിൽ വിട്ടുമാറട്ടെ. ಚೂಡಮನಗರಸ್ತಿಯ ಅಬ್ರಾಹ್ಮನ ಪ್ರಾರ್ಥನೆ ಕೇಳಿ ಲೋಟನ ಕಾಪಾಡಿದ ಪ್ರಕಾರ ಸಹೋದರಿ ಶಿಲ್ಪ ಶಿಷ್ಟರು ನಿನ್ನ ಗಂಡನನ್ನ ಅನೇಕ ಬಾರಿ ನಿನ್ನ ಪ್ರಾರ್ಥನೆ ಮುಖವಾಗಿ ಆತನ ಕಾಪಾಡಿದ್ದಾರೆ ದೇವರು. ಆಮೆನ್ ಆಮೆನ್ ಆಮೆನ್. ಒಂದು ಹಿಂದಕ್ಕೆ ಒಂದು ಅಶುದ್ಧನ ಪೀಠಕ್ಕೆ ಸಿದ್ಧವಾಗ್ತಿದ್ದಾರೆ. ಸಹೋದರಿ ನೀನು ಪ್ರಾರ್ಥನೆಯಲ್ಲಿ ಎದ್ದೇಳು. ಆಮೆನ್. ನಿನ್ನ ಕುಟುಂಬವನ್ನು ಹಿಡಿಯಲು ಬರ್ತದೆಲ್ಲ ಅಶುದ್ಧ ಆತ್ಮಗಳು ಅದು ಏನು ಕರೀಲಿ ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ಸಮಯಗಳಲ್ಲಿ ನಿನ್ನ ಕಣ್ಣೀರು ಹಾಕಿರುವುದುಂಟು. ಅನೇಕ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕಿರುವುದುಂಟು. ನಿನ್ನ ತಾಯಿಗೆ ನೀನು ಹೇಳಕ್ಕಾಗಿಲ್ಲ, ನಿನ್ನ ಬಂಧು ಮಿತ್ರ ನೀನು ಹೇಳಕ್ಕಾಗಿಲ್ಲ. ನಿನ್ನ ಕಣ್ಣೀರು ದೇವರು ನೋಡಿದ್ದಾರೆ. ಆಮೆನ್. ನಿನ್ನ ಕಣ್ಣೀರು ನೋಡಿ ಪ್ರಯಾಣ ರಾಜ್ಯನ ದೇವರು ಕಾಪಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಬ್ರಾಹ್ಮನ ಪ್ರಾರ್ಥನೆ ಎಷ್ಟು ಅಮೂಲ್ಯವೋ ದೇವರ ದೃಷ್ಟಿಯಲ್ಲಿ ನಿನ್ನ ಪ್ರಾರ್ಥನೆ ಅಷ್ಟು ಅಮೂಲ್ಯವಾಗಿದೆ. ಆಮೆನ್. ಈ ದಿನದಲ್ಲಿ ಅನೇಕರ ಬಂಧನಗಳನ್ನು ದೇವರು ಬಿಚ್ಚಲು ಸಿದ್ಧವಾಗಿದ್ದಾರೆ. ಅನೇಕರು ಮುಚ್ಚಲ್ಪಟ್ಟ ಆಮೆನ್ ಆಮೆನ್ ಆಮೆನ್. ಕರೀತಾ ಇದ್ದಾರೆ. ಈ ದಿನದಲ್ಲಿ ಒಂದು ಶಾಶ್ವತವಾದ ಆಶೀರ್ವಾದ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೆನ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬಾಗಿಲು ಯಾರನ್ನು ನುಂಗಲಿನ ಶತ್ರು ಕಾಯ್ತಿರಬೇಕಾದ್ರೆ ಈಗ ನನಗಾಗಿ ನಿನಗಾಗಿ ನನ್ನ ಕರ್ತನ ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ. ಆಮೆನ್. ನನಗೋಸ್ಕರ ನಿನಗೋಸ್ಕರ ನನ್ನ ದೇವರು ಪರಲೋಕದಿಂದ ಇಳಿದು ಬಂದಿರುವಂತನಾಗಿದ್ದಾನೆ. ಆಮೆನ್. ಸೈತಾನನ ಕಾಲವನ್ನು ಲಯ ಮಾಡಲಿಕ್ಕೋಸ್ಕರ ದೇವರ ಕುಮಾರನು ಪ್ರತ್ಯಕ್ಷನಾದನು. ಹಲ್ಲೆಲೂಯಾ. ಈ ಭಾಷೆ ಕೂಡ ಕಣ್ತರಿರಬಲ್ಲ. ದೇವರ ಆತ್ಮನು ಇಳಿದು ಬರುವಾಗ ಅದನ್ನು ಕಣ್ಣೀರು ಹಾಕಲು ಬೇಕಿಲ್ಲ. ಇಂಥ ಪರಿಸ್ಥಿತಿ ಅಲ್ಲ, ಇದಕ್ಕೆ ಮಿಗಿಲಾಗಿ ಅದು ನೀನು ನಡೆಸುವುದಾಗಿದ್ದಾನೆ. ಶತ್ರು ಕಾಯಿ ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡಬೇಡ,
ಆಮೆನ್. ಈ ದಿನ ಶತ್ರುವಿನ ಓಡೋದಕ್ಕೆ ಹೋಗಿ ಕರೆದಿಲ್ಲ, ನಿನ್ನ ಕಣ್ಣೀರಿನಿಂದ ಸಾಯೋದಕ್ಕೆ ದೇವ್ರು ಕರೆದಿಲ್ಲ. ದೇವ್ರ ಮಗುವೆ, ನನಗೂ ನಿನಗೊಂದು ಶಾಶ್ವತವಾದ ಅಸ್ತಿವಾರವಿದೆ. ಆಮೆನ್. ಆ ಅಸ್ತಿವಾರದಲ್ಲಿ ನೀನು ನಿಂತಿರುವಾಗ ನಿನ್ನನ್ನು ಸಾಯಿಸಕ್ಕೆ ಬರುವಂತ ಕಾಲಗಳ ಮೇಲೆ ಆಮೆನ್. ದೇವರು ದೊಡ್ಡ ಜಯ ಕೊಡುವಂತ യേശുവിന്റെ നാമത്തിൽ ಮುಂದೆ ಓದಿಬೇಕಾದ್ರೆ 26 ಹಾಕೋದಿ. ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು. ಅಕಸ್ಮಾತ್ ಆಗಿ ಮಹಾ ಭೂಕಂಪಗಳು ಉಂಟಾದವು. ಸೆರೆಮನೆಯ ಅಸ್ಥಿವಾರವು ಕದಲಿದವು. ಅದೇ ಕ್ಷಣದಲ್ಲಿ ಯಾವ ಕ್ಷಣದಲ್ಲಿ? ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಆಮೆನ್. ಯೆಸ್. ದೇವರ ಮಗುವೆ, ಹalleluya. ಜೀವಿತದಲ್ಲಿ ಮುಚ್ಚಲ್ಪಟ್ಟ ಬಾಗಿಲು ಆಮೆನ್. ಇವತ್ತು ತೆರೆಯಲ್ಪಡಲಿ ಯೇಸುವಿನ ನಾಮത്തിൽ. ಯಾವ ರೀತಿ ಬಿತ್ತು ಅದೇ ಪ್ರಕಾರ ದೇವರ ಅಭಿಷೇಕ ಸಭೆಯಲ್ಲಿ ಪ್ರಸಾರ ಆಗ್ತದೆ. ಆಮೆನ್. ಯೆಸ್. ಆದಿ ಕಾಲದಲ್ಲಿ ಪಂಚಶತಮಾನದಿರುವುದು ಪವಿತ್ರಾತ್ಮ ಬೆಂಕಿ ಯಾವ ರೀತಿ ಇಳಿದು ಬಂತು. ಆಮೆನ್. 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 ನೀನು ಬಿಟ್ಟು ಕೊಡುವುದೇ ಆದರೆ ಹalleluya. ಜೀವಿತದಲ್ಲಿ ಒಂದು ಶಾಶ್ವತವಾದ ಅಸ್ತಿವಾರ ಇದೆ. ಆಮೆನ್. ಮರ್ತೋಗ್ಬೇಡ. ನೀನು ಮರ್ತೋಗಿದ್ದೀಯಾ? ನಿನ್ನ ದೇವರಿಗೆ ನೀನು ಶಾಶ್ವತ ಅಸ್ತಿವಾರ ಆಗಿರುವಾಗ ನಿನ್ನ ಜೀವಿತದಲ್ಲಿ ಮುಚ್ಚಲ್ಪಟ್ಟ ಕದಗಳು ಇದನ್ನ ತೆರೆಯಲ್ಪಡ್ತವೆ. ಆಮೆನ್. ಹಲ್ಲೆಲೂಯಾ. ಅನೇಕ ದಿನಗಳಿಂದ ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒಂದು ಏಳಿಗೆ ಇಲ್ಲ, ಪ್ರಾರ್ಥನೆ ಮಾಡ್ತಾರೆ, ದರ್ಶನ ಇಲ್ಲ, ಬಿಡುಗಡೆ ಇಲ್ಲ ಅಂತ ಗೋಳಾಡುವ ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ನನ್ನ ದೇವರು ನಿನ್ನ ವಿಷಯದಲ್ಲಿ ಇರುವಂತಹ ಒಂದು ಮುಚ್ಚಲ್ಪಟ್ಟ ಬಾಗಿಲು ಅದು ತೆರೆಯುವಂತರಾಗಿದ್ದಾರೆ. ನನ್ನ ದೇವರು ಯಾರಿಗೂ ಸಾಲಗಾರನಲ್ಲ. ಆಮೆನ್. ದೇವರು ಸಾಲಗಾರನಲ್ಲ. ನಾವು ಒಂದು ಪಕ್ಷ ದೇವರು ಕೊಡುವಾಗ ಎಣಿಸ್ಬೋದು, 20 ರೂಪಾಯಿ ಕೊಡೋಣ, 10 ರೂಪಾಯಿ ಕೊಡೋಣ, 50 ರೂಪಾಯಿ ಕೊಡೋಣ, ಬರ್ಬೇಕಾದ್ರೆ ನಾವು ಯೋಚನೆ ಮಾಡಿ ಬರ್ಬೋದು. ಆದ್ರೆ ನನ್ನ ದೇವರು ಉದಾರ ಮನಸ್ಸಿಂದ, ಹಲ್ಲೆಲೂಯಾ, ನೀನು ಎಷ್ಟು ಕಾಣಿಕೆ ಆಗ್ತಿ ಅಂತ ನೋಡಲ್ಲ, ನೀನು ಎಷ್ಟು ಬೇಜಾರಾಗಿದೆ ದೇವ್ರು ನೋಡಲ್ಲ. ಆಮೆನ್. 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 ಕೊಡ್ತೀಯಾ, ಸರ್ಕಾರಿ ಸ್ಟಂಪ್ ಕೊಡ್ತೀಯಾ, ರೇಷನ್ ಕೊಡ್ತೀಯಾ? ನೋ. ಈ ದಿನ ನಿನ್ನ ಅಸ್ತಿವಾರ ಶಾಶ್ವತವಾಗಿದೆ. ಶಾಶ್ವತವಾದ ಅಸ್ತಿವಾರ. ಆಮೆನ್. 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 ದೇವರು ಸಾಲಗಾರನಲ್ಲ. ಹalleluya. 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 ಅಭಿಷೇಕದ ಶಕ್ತಿ ದೇವರ ಅಂತ ಅನಾಯಿಂಟಿಂಗ್ ಈ ದಿನ ಸಭೆ ಮೇಲೆ ಸುರಿಸೋಣ. ಆಮೆನ್. ಆಮೆನ್. ಯೇಸುವಿನ ನಾಮത്തിൽ. ಯೇಸುವಿನ ನಾಮത്തിൽ. ಗಮನ ರಗದ ರಗಜುಡ ಮರ ರಿಗನಂದ ವೈರವರೋ ಬೆರಗಂದ ರಮಣಂದರ ರಿಗನದ ವೈರವರಾರದ ರಿಗನ ರಗದ Yes, amen. Hallelujah. ಯಜಮಾನರು ರಾತ್ರಿಯೆಲ್ಲ ಪ್ರಯಾಸ ಪಡ್ತಾ ಇದ್ದಾರೆ, ಏನು ಸಿಕ್ಕಿಲ್ಲ. ದೇವರ ಮಾತಿಗೆ ಆ ಬೋಟ್ ನ ಅಡುಗೆ ಕರ್ಕೊಂಡು ಹೋಗು, ಮಧ್ಯಕ್ಕೆ ಕರ್ಕೊಂಡು ಹೋಗುವಾಗ ನನ್ನ ದೇವರು ಖಾಲಿ ಬೋಟ್ ಆಗಿ ಕಳ್ಸಿಲ್ಲ, ಖಾಲಿಯಾಗಿ ಕಳ್ಸಿಲ್ಲ, ಆಮೆನ್. ತುಂಬಿ ತುಳುಕುವಾಗಿ ಕಳ್ಸಿದ್ರು. ಆಮೆನ್. ಆಮೆನ್. ಕೆಲಸದಲ್ಲಿ ನಾವು ಏನು ಅಭಿವೃದ್ಧಿ ಇಲ್ಲದೆ ಇರ್ಬೋದು, ಹಲ್ಲೆಲೂಯಾ. ದುಡಿಯುವ
ಹಣ ಸಂಬಳ ಹಾಕುವಂತ ಕೈ ಚೀಲ ತೂತಾಗಿರ್ಬೋದು, ನನ್ನ ದೇವರು ಅವೆಲ್ಲವುಗಳಿಂದ ಇದನ್ನ ಮುಚ್ಚಲ್ಪಡ್ತಾ ಇದ್ದಾರೆ. ಹಾಲೆಲೂಯಾ. ನುಂಗುವ ಹುಳಗಳಿಂದ ದೇವರು ತಪ್ಪಿಸ್ತಾ ಇದ್ದಾರೆ. ನಿನ್ನ ಬಿಸ್ನೆಸ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ, ನಿನ್ನ ಜೀವಿತದಲ್ಲಿ ಏಳಿಗೆ ಆಗ್ಬೇಕು ಅಂದ್ರೆ ಈ ದಿನ ದೇವರಿಗೆ ಸರೆಂಡರ್ ಆಗ್ಬೇಕು. ದೇವರು ಒಪ್ಪಿಸಿ ಕೊಡುವಾಗ ನಿನ್ನ ಜೀವಿತದಲ್ಲಿ ಶಾಶ್ವತವಾದ ಒಂದು ಅಸ್ತಿವಾರವಿದೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ಮುಖ್ಯವಾದ ಮೂಲಗಳು. ಯಾರು ಏನು ಸರಿ ಇಲ್ಲ, ನಿನಗೆಲ್ಲ ಆಗಲ್ಲ, ನಿನಗೆ ಏನಕ್ಕೂ ಪ್ರಯೋಜನ ಇಲ್ಲ. ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಜ್ಞಾನಹೀನರನ್ನು ಆರಿಸಿಕೊಂಡೆ. ನಿನ್ನ ವಿಷಯದ ಪ್ರಿಯ ದೇವರ ಮಗು, ನೀನು ಯಾರಿಗೂ ಆಸಕ್ತಿ ಮಾಡಬೇಡ. ಆಸಕ್ತಿ ಮಾಡುವುದಕ್ಕೆ ದೇವರು ನಿನ್ನ ಕರೆದಿಲ್ಲ. ನಿನ್ನ ಆಗಲ್ಲ ಅನ್ನೋದಕ್ಕೆ ದೇವರು ನಿನ್ನ ಕರೆದಿಲ್ಲ. ನಿನ್ನಿಂದ ಎಲ್ಲವೂ ಸಾಧ್ಯ. ನನ್ನ ಜೀವಿತದಲ್ಲಿ ವಾಸವಾಗಿರುವವನು ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬ ತಿಳುವಳಿಕೆ ನಮಗಿರ್ಬೇಕು. ನನಗೂ ನಿನಗೊಂದು ಏಮ್ ಇದೆ, ನನಗೂ ನಿನಗೊಂದು ದರ್ಶನ ಇದೆ, ನನಗೂ ನಿನಗೊಂದು ದೇವರ ಉದ್ದೇಶ ಇದೆ. ಆ ಉದ್ದೇಶ ನೆರವೇರಬೇಕು ಅಂದ್ರೆ ಕ್ರಿಸ್ತನು ನಿನ್ನ ನಮ್ಮ ಜೊತೆ ವಾಸವಾಗಿರಬೇಕು. ನನ್ನ ಕುಟುಂಬದಲ್ಲಿ ನೇನಿರಬೇಕು. ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಯಾವಾಗೂ ಗಲಿಬಿಲಿ, ಯಾವಾಗೂ ಗಲಾಟೆ. ಯಾಕಂದ್ರೆ ಕ್ರಿಸ್ತನ ಅವರ ಮಧ್ಯದಲ್ಲಿ ಇಲ್ಲ. ಅಲ್ಲೆಲ್ಲಿಯಾ ಎಷ್ಟು ಪ್ರಯಾಸ ದುಡಿತಿದ್ರು, ಹಾಸ್ಪಿಟಲ್ ಹೋಗ್ತದೆ, ಎಷ್ಟು ದುಡಿಯೋದು ನೋಡ್ರೆ, ಓ ಏನಪ್ಪ ಬಾಡಿಗೆ ಮನೆಯವರು ಸ್ವಂತ ಮನೆ ಆಗ್ಬಿಡ್ತಾರೆ, ಬಾಡಿಗೆ ಮನೆಯವರು ಸ್ವಂತ ಮನೆ ಆಗ್ಬಿಡ್ತಾರೆ ಅಂತ ಜನಗಳ ಕಣ್ಣು. ಆದ್ರೆ ಪ್ರಿಯ ದೇವ್ರ ಮಗು, ನೀನು ದುಡಿತಿರುವಂತ ದುಡ್ಡು ಇಲ್ಲೋ ಮೂಲೆ ಹೋಗ್ತಾ ಇದೆ. ಆ ನುಂಗ ಉಳದಿನ ಇದನ್ನ ದೇವ್ರು ತಪ್ಪಿಸಲು ದೇವ್ರು ಸಿದ್ಧವಾಗಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಪ್ರಯಾಸ ಪಡ್ತಿದ್ಯಾ, ಆದ್ರೆ ರಾತ್ರಿ ಎಲ್ಲ ಪ್ರಯಾಸ ಪಟ್ರು ಏನು ಸಿಕ್ಕಿಲ್ಲ. ಕೆಲವು ಸಮಯಗಳಲ್ಲಿ ನಾವು ಹಂಗೆ ರಾತ್ರಿ ಎಲ್ಲ ದುಡಿತೀವಿ, ರಾತ್ರಿ ಎಲ್ಲ ಮಾಡ್ತೀವಿ. ದೇವ್ರು ಬಿಟ್ಟುಕೊಡುವಂತ ಸಮಯನ ಬಿಟ್ಕೊಡ್ಲಿಲ್ಲ ಅಂದ್ರೆ ಏನು ನಡೆಯಲ್ಲ. ಅಲ್ಲಯ್ಯ, ಎಷ್ಟೇ ಹೋಗಿ ಓಡಾಡಿ ಹಗಲು ರಾತ್ರಿ ನಂಗೆ ದುಡಿಬಹುದು, ಹಗಲು ರಾತ್ರಿ ಕೆಲಸ ಮಾಡೋದು, ಹಗಲು ರಾತ್ರಿ ನೀನು ಪ್ರಾರ್ಥನೆ ಮಾಡಿರ್ಬೋದು. ಆದ್ರೆ ನಿನ್ನ ಹೃದಯದಲ್ಲಿ ದೇವರನ್ನ ಬಿಟ್ಟುಕೊಡದೆ, ಬೇಡವಾದನ್ನ ಹೃದಯದಲ್ಲಿ ಇಟ್ಟುಕೊಂಡು ನೀನು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಮರುತ್ತರ ಸಿಕ್ಕಲ್ಲ. ಅಲ್ಲಯ್ಯ, ಹಾಗೆ ಕೋಪ ಬೇಡ, ನಾನು ನನ್ನದು ಇದೆಲ್ಲ ದೇವ್ರು ತೆಗಿಬೇಕಿದ್ದ. ದೇವರು ನಾನು ನನ್ನದನ್ನು ನೀನು ತೆಗೆಯುವುದೇ ಆದರೆ ದೇವರ ಅಸ್ಥಿವಾರದಲ್ಲಿ ನೀನು ಒಳಗಾಗ್ತೀಯಾ. ದೇವರ ಅಸ್ಥಿವಾರ ನೀನು ಬರಲ್ಲ. ಇದನ್ನ ನಾನು ಅನ್ನೋದು ಬಿಟ್ಟಾಗಬೇಕು. ಅಲ್ಲಲ್ಲಿಯ ಅನೇಕ ರೀತಿಗಳಲ್ಲಿ ಅನೇಕ ನಮ್ಗ ಬಿಡುಗಡೆಗೆ ತಡೆಯಾಗಿರೋದು ನಾನು ಅನ್ನೋದು. ಈ ನಾನು ಅನ್ನೋದು ಬಿಡುವಾಗ ದೇವರ ಕಾರ್ಯ, ದೇವರ ಅನಾಯಿಂಟಿಂಗ್ ನಮ್ಮಲ್ಲಿ ಪ್ರವೇಶ, ದೇವರ ಅನಾಯಿಂಟಿಂಗ್ ನಮ್ಮಲ್ಲಿ ಪ್ರವೇಶ ಆಗ್ಬೇಕು ಅಂದ್ರೆ ನಮ್ಮನ್ನ ನಾವು ದೇವರಿಗೆ ಒಳಗಾಗಬೇಕು. ಕ್ರಿಸ್ತನಿಗೆ ನಾವು ಸರೆಂಡರ್ ಆಗುವುದೇ ಆದ್ರೆ ಕ್ರಿಸ್ತನೇ ನಮಗೆ ಶಾಶ್ವತವಾದ ಆಸ್ತಿವಾರವಾಗಿದ್ದಾನೆ. ಆವಾಗ ನಿನ್ನ ಜೀವಿತದಲ್ಲಿ ಮುಚ್ಚಲ್ಪಟ್ಟ ಬಾಗಿಲ ಅಂತ ತೆರೆಯುವುದು. ಅಲ್ಲಲ್ಲಿಯ ಆ ವಾಕ್ಯನ ಮುಂದೆ ಸಿದ್ಧಸಲಿ ಹೋದನ 26. ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಬೇಡಿಗಳು ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಕಳೆದ ದಿನದಲ್ಲಿ ಪ್ರಾರ್ಥನೆ ಮಾಡುವ ಕೈಗೆ ಕಟ್ಟಿ ಬೇಡಿ ಹಾಕಿದೆ. ಅದು ಶೈತಾನನ ಕುತಂತ್ರವಾಗಿದೆ. ದೇವರಿಗೆ ನೀನು ದೇವರಿಗೆ ಬಿಟ್ಟು ಕೊಡುವುದೇ ಆದ್ರೆ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಅನೇಕ ಶತ್ರುವಾದನು ಬೇಡಿಯಾಗಿ ಕಟ್ಟಿದ್ದಾನೆ. ನನ್ನ ದೇವರು ಬಿಚ್ಚಲು ಸಿದ್ಧವಾಗಿದ್ದಾನೆ. ದರ್ಶನ ಆಗದಂತೆ ಪ್ರಾರ್ಥನೆ ಮಾಡಕ್ ದಾಹ ಇದೆ, ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ. ಸಮಯ ಇದೆ, ಎಲ್ಲ ಇದೆ, ನಾನು ಕುತ್ಕೋಬೇಕು ಅನ್ಕೊಂತೀವಿ, ಅವಾಗ ಏನೋ ಒಂದು ಬಿಸಿ ಆಗ್ಬಿಡ್ತೀವಿ, ಫೋನ್ ಬರುತ್ತೆ ಅಥವಾ ಏನೋ ಒಂದು ಕೆಲಸ ಮಾಡ್ಕೊಂಡು ಪ್ರಾರ್ಥನೆ ಮಾಡಕ್ ನಾವು ಸಮಯ ಕೊಡ್ತೇವೆ. ಇದು ದೇವರ ಮಗುವೆ, ದೇವರ ಅಸ್ತಿವಾರ ನಿನ್ನಲ್ಲಿ ಇರುವಾಗ ಶತ್ರುವಿಗೆ ಜಾಗವಿಲ್ಲ, ಅಪಮಾನಕ್ಕೆ ಜಾಗವಿಲ್ಲ, ವೇದನೆಗೆ ಜಾಗವಿಲ್ಲ, ಮಾನವ ಶಕ್ತಿಗೆ ಜಾಗವಿಲ್ಲ, ಮಾನವನಿಗೆ ಜಾಗವಿಲ್ಲ, ಅನಾರೋಗ್ಯಕ್ಕೆ ಜಾಗವಿಲ್ಲ, ಬಂಧನಗಳಿಗೆ ಜಾಗವಿಲ್ಲ, ಶತ್ರುವಿನ ಕುಟುಂಬಕ್ಕೆ ಜಾಗವಿಲ್ಲ. ದೇವರ ಉದ್ದೇಶ ನಿನ್ನಲ್ಲಿದೆ. ನನ್ನನ್ನ ಶಾಶ್ವತವಾದ ಅಸ್ತಿವಾರ ಕಟ್ಟಿರುವಾಗ ಈ ದಿನದಲ್ಲಿ ಪ್ರಿಯ ದೇವರನ್ನು ಒಪ್ಪಿಸಿಕೊಳ್ಳುವುದೇ ಆದ್ರೆ ಮುಚ್ಚಲ್ಪಟ್ಟ ಬಾಗಿಲು ದೇವರು ತೆರೆಯಲು ಸಿದ್ಧವಾಗಿದ್ದಾರೆ. ಮುಚ್ಚಲ್ಪಟ್ಟ ಸರಪಣಿಗಳು ಮೂರೇ ಆಗ್ಬಿಡ್ತಾರೆ. ಕೊನೆಯದಾಗಿರುತ್ತೆ, ಇದನ್ನ ನಾವು ಒಪ್ಪಿಸಿಕೊಳ್ಳೋರಾಗಿರ್ಬೇಕು. ನಾವು ಆರಾಧನೆ ಮಾಡುವ ದೇವ್ರ ಯಾವ್ದು ಚಿಕ್ಕ ಆಟಕ್ಕೆ ಯಾರಾದ್ರೂ ಆರಾಧನೆ ಮಾಡುವಾಗ ದೇವರು ಒಬ್ಬೊಬ್ಬರು ದರ್ಶನ ಕೊಡ್ತಾರೆ, ಒಬ್ಬೊಬ್ಬರು ಒಂದು ಆಲೋಚನೆ ಕೊಡ್ತಾರೆ. ಅದನ್ನ ನಿಮ್ಮ ಜೀವಿತ ಬರೆದಿಟ್ಟು ಪ್ರಾರ್ಥಿಸ್ರಿ.
ಒಂದು ಹಾಡು ಹೇಳಿ, ಚಿಕ್ಕದ ಒಂದು ಹಾಡು ಹೇಳಿ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನೀನೇ, ಎಲ್ಲವ ನೋಡಿಕೊಳ್ಳುವ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.